ಅಲ್ಲ, ಭೂಮಿ ಅನ್ನೋ ಹೆಸರು ಕೇಳಿದ್ರೇನೆ ದ್ವೇಷ ಕಾಡ್ತಾ ಇದ್ದಿದ್ದ ಅಜ್ಜಿ ಈಗ ಅವಳಿಗೋಸ್ಕರ ಅವಳು ಬೇಗ ಹುಷಾರಾಗ್ಲಿ ಅಂತ ಜಪ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ. ನನ್ಗೆ ಅರ್ಥನೇ ಆಗ್ತಿಲ್ಲ. ಅಲ್ಲ, ಎಲ್ಲಿಂದನೋ ಬಂದ ಅವಳ ಮೇಲೆ ದಿಢೀರಂತ ಪ್ರೀತಿ ಉಕ್ಬಿಟ್ಟಿದ್ಯಾ ಹೇಗೆ? ಚಾನ್ಸೇ ಇಲ್ಲ ಅತ್ತೆ. ಅವ್ರು ನಮ್ ಮುಂದೆ ಏನೇ ಹೇಳಿದ್ರು ಆದ್ರೆ ಅವ್ರ ಮನ್ಸಲ್ಲಿ ಇರೋದ್ ಬೇರೆನೆ. ಅಂದ್ರೆ ಈ ಅನುಕಂಪ ಎಲ್ಲ ಸುಳ್ಳು ಅಂತೀಯಾ? ಅವ್ರು ಜಪ ಮಾಡ್ತೀನಿ ಅಂತ ಹೇಳಿದ್ದಲ್ಲ ಬರೀ ಡ್ರಾಮಾ ಅಂತೀಯಾ? ಡ್ರಾಮಾ ಅಂತ ಹೇಳ್ತಿಲ್ಲ ಅತ್ತೆ. ಅನುಕಂಪ ಅನ್ನೋದಕ್ಕಿಂತ ಆತಂಕ ಅಂತ ಹೇಳ್ಬೋದು. ಆತಂಕದಲ್ಲಿ ಜಪ ಮಾಡ್ತಿದಾರತ್ತೆ. ಮೊಮ್ಮಗನ್ಗೋಸ್ಕರ ಇವಳು ಗುಂಡೆ ತಿಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ್ಲಲ್ಲ, ಅಕಸ್ಮಾತ್ ಏನಾದ್ರು ಇವಳು ಗೊಟಕ್ ಅನ್ಬಿಟ್ರೆ ಆಗ ಕೆಟ್ಟ ಹೆಸರು ಮೊಮ್ಮಗನ್ ಬರುತ್ತಲ್ಲ, ಆ ಆತಂಕ ಇವ್ರಿಗಷ್ಟೇ. ನನಗೇನೋ ಹಾಗ ಅನ್ನಿಸ್ತಿಲ್ಲ ಅಪ್ಪು. ಅವ್ರು ಬೇಜಾರ್ ಮಾಡ್ಕೊಂಡಿದ್ದು ನೋಡಿದ್ರೆ ಆ ಭೂಮಿ ಮೇಲೆ ನಿಜವಾಗ್ಲೂ ಪ್ರೀತಿ ಹುಟ್ಕೊಂಡಿರ್ಬೇಕು ಅನ್ಸುತ್ತೆ. ಚೇಚೆ, ಆ ರೀತಿ ಏನು ಆಗಿರಲ್ಲ, ಸುಮ್ನಿರಿ ಅತ್ತೆ. ಅಕಸ್ಮಾತ್ ಏನಾದ್ರು ಅಜ್ಜಿಗೆ ಅವಳ ಮೇಲೆ ಪ್ರೀತಿ ಶುರು ಆದ್ರೆ ಅದನ್ನ ಕಟ್ ಮಾಡಕ್ಕೆ ನಾನಿಲ್ವಾತೆ. ಅಜ್ಜಿಗೆ ಹೇಗಾದ್ರೂ ಮಾಡಿ ಬ್ರೈನ್ ವಾಶ್ ಮಾಡೇ ಮಾಡ್ತೀನಿ. ನೀವ್ ತಲೆ ಕೆಡ್ಸ್ಕೋಬೇಡಿ. ಅಲ್ಲ ಅತ್ತೆ, ಅಷ್ಟಕ್ಕೂ ನೀವ್ಯಾಕ ಟೀ ಅಂಗಡಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನನಗೆಂತ ಟೆನ್ಷನ್ ಅದು ಆ ಭೂಮಿ ಮೇಲೆ. ಒಂದ್ ವೇಳೆ ಅಜ್ಜಿಗೆ ಆ ಭೂಮಿ ಮೇಲೆ ನಿಧಾನವಾಗಿ ಒಲವು ಪ್ರೀತಿ ಹುಟ್ಟು ಅಂತ ಇಟ್ಕೋ, ನಿನ್ ಬಗ್ಗೆ ಪ್ರೀತಿ ಕಡಿಮೆ ಆಗೋಗುತ್ತೇನೋ ಅಂತ. ಎಷ್ಟೇ ಆದ್ರೂ ಅಪ್ಪು, ನೀನ್ ಈ ಮನೆ ಮಗಳಲ್ವಾ, ಅದು ಅದು ನನ್ ಟೆನ್ಷನ್. ಹೌದಲ್ವಾ? ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಇಲ್ಲ ಅತ್ತೆ, ಆ ಭೂಮಿ ಮನೆಗೆ ಸೊಸೆ ಅಂತ ಅನ್ನಿಸ್ಕೊಳಕ್ ನಾನ್ ಬಿಡಲ್ಲ ಅತ್ತೆ. ಅಯ್ಯೋ ಪೆದ್ದಿ ಅಪೇಕ್ಷಾ, ಆ ಭೂಮಿ ಈ ಮನೆ ಸೊಸೆ ಆಗೋಕ್ ಮುಂಚೆನೆ ಈ ಮನೆ ಮಗಳು. ಈ ವಿಷಯ ಈ ಮನೆಯವ್ರಿಗೆ ಗೊತ್ತಾದ್ರೆ ಮನೆ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಆದ್ರೆ ಅದಕ್ಕೆ ಈ ದೇವಿಯಾನಿ ಅವಕಾಶ ಕೊಡಲ್ಲ. ಫಿಕ್ಸ್. ದೇವ್ರೆ, ಭೂಮಿ ಯಾವಾಗ್ಲೂ ನಗ್ನಗ್ತಾ ಎಷ್ಟೇ ಕಷ್ಟ ಬಂದ್ರು ಖುಷಿಯಾಗಿದ್ದ ಹುಡುಗಿ ಇವತ್ತು ಅವಳು ಇಷ್ಟು ಮೌನವಾಗಿ ಮಲಗಿದಾಳೆ ಅಂದ್ರೆ ಅದನ್ನ ನನಗೆ ಸಹಿಸೋದಕ್ಕಾಗ್ತಿಲ್ಲ. ಭೂಮಿಗೂ ನನಗೂ ಯಾವ ಜನ್ಮದ ಋಣನೋ ಗೊತ್ತಿಲ್ಲ, ಆದ್ರೆ ಈ ಜನ್ಮದಲ್ಲಿ ಇದೊಂದು ಮದುವೆಯಿಂದ ನಮ್ಮನ್ನ ಕಟ್ಟಾಕಿದ್ಯಾ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪ್ರಪಂಚ ಇರುತ್ತೆ, ಆದ್ರೆ ಈ 1 ವರ್ಷದವರೆಗೂ ಭೂಮಿ ಕೂಡ ನನ್ನ ಪ್ರಪಂಚದಲ್ಲಿ ಒಂದು ಭಾಗ. ಅವಳಿಗೆ ಯಾವತ್ತೂ ಯಾವುದೇ ತರ ಅಪಾಯ ಆಗ್ಬಾರ್ದು. ಈಗ ಬಂದಿರೋ ಕಷ್ಟದಿಂದ ಅವಳನ್ನ ಕಾಪಾಡಪ್ಪ. ನನ್ನ ಭಕ್ತಿಲಿ ಸತ್ಯ ಇದ್ರೆ, ಭೂಮಿ ಬಗ್ಗೆ ಇರೋ ನನ್ನ ಕಾಳಜಿ ನಿಜವಾಗ್ಲೂ ನಿಜ ಆಗಿದ್ರೆ ದಯವಿಟ್ಟು ಭೂಮಿನ ಕಾಪಾಡು. ಭೂಮಿಯ ದೇವ್ರ ದೊಡ್ಡವನಮ್ಮ, ನನ್ ಕಾಪಾಡ್ಬಿಟ್ಟ. ಮದುವೆ ವಿಷಯನ ನನ್ನ ಮಗನ್ಗೆ ಹೇಳ್ಬೇಕು ಸತ್ಯ. ಸರ್ ಸರ್ ಫೋನ್ ಬರ್ದು ಹೇಳಕ್ಕ. ಅಲ್ಲ ಶ್ರವಣ, ಭೂಮಿಗೆ ಪ್ರಜ್ಞೆ ಬಂದಿದೆ ಕಣ. ಭೂಮಿ ಕಂಡ್ಬಿಟ್ಲ? ಒಂದ್ ನಿಮಿಷ ಅಜಿತ್, ಭೂಮಿಗೆ ಪ್ರಜ್ಞೆ ಬಂದತ್ತೆ. ಭೂಮಿ ಕಂಡ್ಬಿಟ್ಟಿದ್ದಾಳೆ. ಭೂಮಿ ಭೂಮಿ ಹೌದು ಭೂಮಿ, ದೇವನಿಂದ ಕಾಪಾಡ್ಬಿಟ್ಟ. ಎಲ್ರ ಆರೈಕೆ ನಿನ್ ಮೇಲಿದೆ ಭೂಮಿ. ದೇವ್ರ ಕೈ ಬಿಡ್ಲಿಲ್ಲ. ಎಲ್ರೂ ಸೇರ್ಕೊಂಡ್ ಮಾಡಿದ ಪ್ರಾರ್ಥನೆ ದೇವ್ರ ತಲುಪಿದೆ ಅನ್ಸುತ್ತೆ. ಸರಿ, ನಾ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಬಂದು ನಿನ್ನ ನೋಡ್ತೀನಿ. ನೀನ್ ರೆಸ್ಟ್ ಮಾಡು. ನಥಿಂಗ್ ಟು ವರಿ ಮೇಡಮ್, ನೀವೇನು ಚಿಂತೆ ಮಾಡಬೇಡಿ. ಇವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ಇವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು. ನೀನ್ ಯಾಕೆ ಇದೆಲ್ಲ ಮಾಡಕ್ ಹೋದೆ? ನಾನ್ ಮಾಡ್ತಿರ್ಲಿಲ್ವಾ? ಭೂಮಿ ಗಂಡ ಆಗಿ ನಾನಲ್ದೆ ಇನ್ಯಾರು ಮಾಡ್ತಾರೆ? ನಾನು ಕೂಡ ಅವಳಪ್ಪ. ಅಂದ್ರೆ ನಾನು ಅವಳಿಗೆ ಅಪ್ಪನ ತರ ಅಲ್ವಾ? ಎಲ್ಲಿ ನಿನ್ ಕಾಲ್ ತೋರ್ಸು. ಏನ ತೋರ್ಸು. ನಿಜಕ್ಕೂ ಇದು ಪವರನೇ ನೋಡು. ನಿನ್ ಕಾಲಕ್ಕೆ ಸ್ವಲ್ಪ ಗಾಯ ಆಗಿಲ್ಲ. ಸರಿ, ಮೊದಲು ಹಾಸ್ಪಿಟ್ಲ್ ಹತ್ರ ನೋಡ ಬಾಸ್. ಹೇ ಭೂಮಿ, ಇಲ್ಲೋಡು, ನೀನ್ ಎದ್ದಿಲ್ಬಿಟ್ಟು ಮಲ್ಕೋ, ರೆಸ್ಟ್ ಮಾಡು. ಎದ್ದೇಳ್ಬೇಡ ಅತ್ತೆ, ನನಗೇನು ಆಗಿಲ್ಲ, ಹೆಸರುಬೇಡಿ. ಭೂಮಿ, ನಾನು ಅಳ್ತಿಲ್ಲಮ್ಮ. ನಿನಗೆ ಎಚ್ಚರ ಆಗಿದೆಯಲ್ಲ, ಅದನ್ನ ನೋಡಿ ಸಂತೋಷಕ್ಕೆ ಕಣ್ಣೀರ್ ಬರ್ತಿದೆ ಅಷ್ಟೆ. ನೀನ್ ಅಲ್ಲಾಡ್ದೆ ತುಂಬಾ ಹೊತ್ತು ಮಲಗಿದ್ ನೋಡಿ ನಮ್ ಜೀವನೇ ಹೋದಾಗಿತ್ತು ಗೊತ್ತಾ ಭೂಮಿ. ನೀನ್ ಹುಷಾರಾಗ್ಲಿ ಅಂತ ನಾವ್ ಬೇಡ್ಕೊಳ್ದೆ ಇರೋ ದೇವ್ರೇ ಇಲ್ಲ ಗೊತ್ತಾ. ಈಗ ನನ್ ಕಣ್ ಬಿಟ್ಬಿಟ್ಟಿಯಲ್ಲ, ಈಗ ನಮ್ ಪ್ರಾಣ ಬಂದ ಹಾಗಾಯ್ತು ಭೂಮಿ. ಭೂಮಿ, ದಯವಿಟ್ಟು ನನ್ನ ಕ್ಷಮಿಸಮ್ಮ.
ಇದು ಹೀಗೆಲ್ಲ ಆದಾಗ ನಾನು ಅಲ್ಲಿ ಇರ್ಲಿಲ್ಲ. ನನ್ನ ಫ್ರೆಂಡ್ಗೂ ಅದೇ ಸಮಯದಲ್ಲಿ ಸೀರಿಯಸ್ ಆಗಿದೆ ಅಂತ ಹೇಳಿದ್ರು, ತಕ್ಷಣ ಓಡ್ ಹೋಗ್ಬಿಟ್ಟೆ ಗ್ರಹಚಾರಕ್ಕೆ. ಪಾಪ ನಿಮ್ಗೆ ಹೀಗೆಲ್ಲ ಆಗೋಗ್ಬಿಡ್ತು. ಆದ್ರೂ ನನ್ನಿಂದ ನಿನ್ಗೆ ತುಂಬಾ ದೊಡ್ಡ ಅನ್ಯಾಯ ಆಯ್ತು. ಕ್ಷಮಿಸಮ್ಮ ಪ್ಲೀಸ್. ಸತ್ಯನ ತಗ್ಗಿ ಇದ್ದಾಗೆ ದಯವಿಟ್ಟು ನಮ್ ಕೈಯೆಲ್ಲ ಮುಖ್ಯಕ್ಕೆ ಹೋಗ್ಬಿಡಿ. ಸಾಕ್ಷಿ ನಾವೇ ಶೂಟ್ ಮಾಡ್ತಾರೆ ಅಂತ ಯಾರು ಗೆಸ್ ಮಾಡಕ್ ಸಾಧ್ಯ ಇರ್ಲಿಲ್ಲ. ಪಾಪ ನಿಮ್ ಫ್ರೆಂಡ್ ಹುಷಾರಿಲ್ಲ ಅಂತ ನೀವ್ ಫೋನ್ ಮಾಡಿದಾರೆ ಅಂದ್ರೆ ಅವ್ರು ನಿನ್ನ ಅಷ್ಟು ನಂಬಿದ್ದಾರೆ ಅಂತ ಅಲ್ವಾ ಸತ್ಯನ? ಈಗ ಹೇಗಿದ್ದಾರೆ ಸತ್ಯನ ನಿಮ್ ಫ್ರೆಂಡು? ಪರವಾಗಿಲ್ಲ ಪರವಾಗಿಲ್ಲ. ಅಜಿತ ಆಪರೇಷನ್ ಆಗಿದೆ, ಕೇರ್ಫುಲ್ ಅಪ್ಪ. ನನ್ಗೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ರಾ? ನೀವ್ ಹತ್ತಿರ ಚೆನ್ನಾಗ್ ಕಾಣಲ್ಲ. ಈ ಕಡೆ ಪೊಲೀಸ್ ಆಫೀಸ್ ಇರ್ತದಲ್ಲೇ ಇರ್ಬೇಕು. ನೀನ್ ಮಾತಾಡ್ತಿದ್ಯಲ್ಲ, ನನ್ಗೆ ಸಮಾಧಾನ ಆಯ್ತು. ಏನಮ್ಮ ಭೂಮಿ, ಹೇಗಿದ್ದೀರಾ? ನೋವೇನಾದ್ರೂ ಇದೆಯಾ? ಹಾ ಡಾಕ್ಟರ್, ಒಂದ್ ಸ್ವಲ್ಪ ನೋವಿದೆ. ನಾನು 2-3 ಡೇಸ್ ಹಾಗೆ ಇರುತ್ತೆ. ನಥಿಂಗ್ ಟು ವರಿ. ಡಾಕ್ಟರ್, ಇವ್ರನ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು? ಇವತ್ತು ರಾತ್ರಿ ಅಬ್ಸರ್ವೇಷನ್ ಮಾಡ್ತೀವಿ. ನಾಳೆ ಇವ್ರ ಕಂಡೀಷನ್ ನೋಡಿ ನಾಳೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಇವ್ರ ಜೊತೆ ಯಾರಾದ್ರೂ ಒಬ್ರು ಇದ್ದೇ ಸಾಕು, ಉಳಿದವರೆಲ್ಲ ಏನ್ ಬೇಡ, ಮನೆಗೆ ಹೋಗ್ಬೋದು. ಶೋರ್ ಡಾಕ್ಟರ್. ಅಜಿತ, ಭೂಮಿ ಜೊತೆ ನಾನೇ ಇರ್ತೀನಪ್ಪ. ನೀವು ಇಷ್ಟೊತ್ತರೆಗೂ ಇದ್ರಲ್ಲ, ಸಾಕು. ಅಜ್ಜಿನ ಮನೇಲಿ ಇರ್ತಾರ, ನೀವು ಹೋಗಿ. ಭೂಮಿ ಜೊತೆ ನಾನು ಇರ್ತೀನಿ. ನಾನು ಮಾತ್ರ ಎಲ್ಲಿ ಹೋಗಲ್ಲಪ್ಪ, ಇಲ್ಲೇ ಇರ್ತೀನಿ ತಿರ್ಗಾಡ್ಕೊಂಡು. ತಂಗಿ ಮುಖ ಆಗಾಗ ನೋಡ್ಬೇಕಲ್ಲ ನಾನು. ಪ್ಲೀಸ್ ಲಕ್ಷ್ಮಿ. ಸರಿನಪ್ಪ, ಹಾಗಾದ್ರೆ ನಾನು ಹೊರಡ್ತೀನಿ. ಭೂಮಿ ಹುಷಾರು, ಬೇಗ ಮನೆಗ್ ಬಂದ್ಬಿಡು. ಮೊನ್ನೆ ಹುಷಾರಪ್ಪ, ಬಂದ್ಬಂದ್ ನೋಡ್ಕೋ. ನೀವು ಹುಷಾರು. ಬರ್ತೀನಿ ಬೇಗ. ಸಾಹೇಬ್ರೆ, ಇದನ್ ಸ್ವಲ್ಪ ಆಯ್ಟ್ ಮಾಡ್ತೀರಾ? ಏನು? ಅಮ್ಮ, ಭೂಮಿಗೆ ಪ್ರಜ್ಞೆ ಬಂದಿತ್ತು. ಹೌದಾ? ಎಲ್ಲ ಆ ಅಜಿತ್ತು ಮೃತ್ಯುಂಜಯನಿಗೆ ನಿಷ್ಠೆಯಿಂದ ಸೇವೆ ಮಾಡಿದ ಫಲಾಮ ಇದು. ಏನು? ಅಜ್ಜಿ ಸೇವೆ ಮಾಡಿದ್ನ? ಹೌದು. ನೀನ್ ರಕ್ತ ಕೊಟ್ಟಿದ್ದು, ದೇವಸ್ಥಾನಕ್ಕೆ ಹೋಗಿ ಮೃತ್ಯುಂಜಯ ಜಪ ಮಾಡಿದ್ದು, ಇದೆಲ್ಲ ಅವಳಿಗೆ ಬದುಕಿಸ್ಬಿಡ್ತು ಕಣು. ನೀವೇನ್ ಕಮ್ಮಿನ ಅಜ್ಜಿ? ಅವಳು ಹುಷಾರಾಗ್ಲಿ ಅಂತ ನೀವು ಇಲ್ಲಿ ಜಪ ಮಾಡ್ತಾ ಕೂತಿದ್ರಲ್ಲ. ಅಮ್ಮ, ಅಪ್ಪು ಹೇಳ್ತಾ ಇರೋದ್ ನಿಜನಾ? ಭೂಮಿ ಹುಷಾರಾಗ್ಲಿ ಅಂತ ನೀನು ಮೃತ್ಯುಂಜಯ ಜಪ ಮಾಡ್ದ್ಯಮ್ಮ? ನಾನೇನು ಭೂಮಿ ಹುಷಾರಾಗ್ಲಿ ಅಂತ ಬೇಡ್ಕೊಳ್ಳಿಲ್ಲ. ನನ್ ಮೊಮ್ಮಗನ್ ಮುಖದಲ್ಲಿ ನೋವು ಕಾಣೋದು ತಪ್ಲಿ ಅಂತ, ನೀವೆಲ್ರೂ ಆಸ್ಪತ್ರೆಯಲ್ಲಿ ಇದ್ದೀರಿ ಅಂತ ನಾನು ಕಾಯ್ತಾ ಕೂತಿದ್ದೆ. ಊಟ ಮಾಡಿಲ್ಲ. ಹೋಗಿ ಕೈಕಾಲು ತೊಳ್ಕೊಂಬನ್ನಿ. ಸರಿ ಅಮ್ಮ. ಶ್ರವಣ, ಮನಸ್ವಿನಿ, ನೀವಿಬ್ರು ಹೋಗಿ ಕೈಕಾಲು ಮುಖ ತೊಳ್ಕೊಂಬನ್ನಿ. ಎಲ್ರು ಒಟ್ಟಿಗೆ ಊಟ ಮಾಡೋಣ. ನನಗೆ ಹಸಿವಿಲ್ಲ ಅತ್ತೆ, ಬೇಡ ಊಟ. ಯಾಕಮ್ಮ? ಕಂದ, ನೀನು ಕೂಡ ಊಟನೇ ಮಾಡಿಲ್ಲ ಅಲ್ವಾ? ಈಗ ನೋಡಿದ್ರೆ ಹಸಿವಿಲ್ಲ ಅಂತಿದ್ಯಾ, ಏನಾಯ್ತು? ಅಪ್ಪ, ಆ ಭೂಮಿ ಆಸ್ಪತ್ರೆ ಸೇರ್ದಾಗಿಂದ ಇವತ್ತೇ ನಿಮ್ಗೆ ನನ್ನ ಮಗಳ ತರ ನೋಡ್ತಾ ಇರೋದು. ಹಾಸ್ಪಿಟಲ್ ಹೋಗೋದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಏನೋ ಮಾತಾಡೋದಕ್ಕಿಂತ ಬಂದೆ, ಆದ್ರೆ ನೀವು ನನ್ ಮೇಲೆನೆ ರೇಗ್ಬಿಟ್ರಿ. ನಾನಾ ಭೂಮಿನ ಅಂತ ಬಂದ್ರೆ ನೀವು ಯಾವತ್ತೂ ಆ ಭೂಮಿ ಪರನೇ ನಿಂತ್ಕೋತೀರಲ್ವಾಪ? ನಾನ್ ಯಾವತ್ತಿದ್ರು ನಿಮ್ಗೆ ಸೆಕೆಂಡ್ ಚಾಯ್ಸ್ ಅಷ್ಟೇ. ಕಂದ, ನಾನು ನಿನ್ ಮೇಲೆ ಗದರ್ಬಿಟ್ನಾ? ಸಾರಿ ಕಂದ, ಇನ್ಯಾವತ್ತೂ ಹಾಗೆಲ್ಲ ಗದರಲ್ಲ. ಸರಿನಾ? ಹೋಗಿ ಕೈ ಕಾಲು ತೊಳ್ಕೊಂಡು ಊಟಕ್ಕೆ ಬಾ. ನೀನ್ ತೋರಿಸಿದ ಧೈರ್ಯ ಸಾಕು. ಈಗ ಆರಾಮಾಗಿ ರೆಸ್ಟ್ ಮಾಡು. ಇನ್ ಮಿಕ್ಕಿದ್ದು ನಿನ್ ಗಂಡ ನೋಡ್ಕೊತಾನೆ. ಸಾಕ್ಷಿ ನಿನ್ನ ಶೂಟ್ ಮಾಡೋಷ್ಟು ಹಾರ್ಶ್ ಆಗಿ ನಡ್ಕೊಂಡಿರೋದನ್ನ ನೋಡ್ತಾ ಇದ್ರೆ ಅವ್ರಪ್ಪ ರಾಣ ನೀನ್ ಹೇಳಿದ ಹಾಗೆ ಪುರುಷೋತ್ತಮ್ನು ಶೂಟ್ ಮಾಡಿರೋ ಚಾನ್ಸಸ್ ಎಲ್ಲ ಇದೆ ಅಂತ ನನ್ಗೆ ಈಗ ಅನ್ನಿಸ್ತದ. ಚಾನ್ಸ್ ಅಲ್ವಾ ಸಾಹೇಬ್ರೆ, ಅವಳೇ ಶೂಟ್ ಮಾಡಿರೋದು. ಅವನ್ ಜಾಡನ್ನ ನಾನು ಪತ್ತೆ ಮಾಡೇ ಮಾಡ್ತೀನಿ. ಅಪ್ಪ ಮಗಳು ಒಂದ್ ಕೇಸಲ್ಲಿ ತಪ್ಪಿಸ್ಕೊಂಡ್ರೆ ಇನ್ನೊಂದ್ ಕೇಸಲ್ಲಿ ಲಾಕ್ ಆಗ್ಬೇಕು. ಅವ್ರ ಮೇಲೆ ಎಷ್ಟು ಕೇಸ್ ರಿಜಿಸ್ಟರ್ ಮಾಡೋದಕ್ಕಾಗುತ್ತೋ ಅಷ್ಟು ಕೇಸ್ನ ನಾನ್ ರಿಜಿಸ್ಟರ್ ಮಾಡಿಸ್ತೀನಿ. ಸತ್ಯನ